ಭಕ್ತಿ ಅಂದ್ರೆ ಗೊತ್ತಿಲ್ಲ ನಮಗೆ? ಗೊತ್ತಿಲ್ಲ ನಿಮಗೆ? ಏನು ಗೊತ್ತು ಭಕ್ತಿ? ಎದಕ್ಕೆ ಭಕ್ತಿ? ಎದಕ್ಕೆ ಭಕ್ತಿ ಅಂತೀರಿ ನೀವು? ಮಾನ್ಯ ಹೇಳಕ್ಕೆ ಹತ್ತಿದ್ರಿ ಯಾರೋ ನನಗೆ, ಎಲ್ಲ ದೇವರಿಗೆ ನಾವು ನಡ್ಕೊಂಡವ್ರು, ಎಲ್ಲ ದೇವ್ರು ನಮ್ಮ ಪಾಲಿಗೆ ಕಣ್ಣು ಮುಚ್ಚವ್ರಿ. ದೇವ್ರು ಕಣ್ಣು ಮುಚ್ಚವಂತ ನೀವು ಕಣ್ಣು ಮುಚ್ತೀರಿ ನೋಡಿ. ಇನ್ನು 10 ನಿಮಿಷದಾಗ ಒಂದು ಅರ್ಧ ಮಂದಿ ಕಣ್ಣು ಮುಚ್ಚಿರ್ತದೆ ಇಲ್ಲಿ. ಯಾವ ದೇವರು ನಮ್ಮ ಪಾಲಿಗೆ ಕಣ್ಣು ತೆರಿಲಿಲ್ರಿ. ಎಲ್ಲ ದೇವ್ರ ಹಾದಿಗೆ ಮುಳ್ಳು ಹಚ್ಚಿವ್ರು ನಾವೀಗ. ಹೋದ್ರ ಹೊಲಕ್ಕೆ ಬಂದ್ರೆ ಮನೆಗೆ, ಕುಂತ್ರ ಕಟ್ಟಿಗೆ, ಆಡಿದ್ರೆ ಮಂದಿನಿಂದ ಇಟ್ಟ ಮಾಡ್ತೀವ್ರಿ ನಾವು ಇವಾಗ ಅಂತಾರೆ ಭಾಳ ಮಂದಿ. ಏನು ನಡ್ಕೊತೀರಿ ದೇವ್ರಿಗೆ ನೀವು? ಭಾಳ ನಡ್ಕೊಂಡಿವ್ರಿ ನಾವು ದೇವ್ರಿಗೆ. ನಾವು ಯಾವ ದೇವ್ರಿಗೆ ಕಡಿಮೆ ಮಾಡಲಿಲ್ಲ ರೀ. ನಮ್ಮ ಮನೆ ದೇವ್ರಿಗಂತೂ ನಾವು ಭಾಳ ನಡ್ಕೊಂಡೇವ್ರಿ. ಏನು ನಡ್ಕೊಂಡ್ರಿ? ನಾವು ಅಮಾಸಿಗೊಮ್ಮೆ ಕಾಯಿ ಇಲ್ಲ ಅಂದಿಲ್ರಿ. ಅಮಾಸಿಗೊಮ್ಮೆ ತಪ್ಪದ ಹೋಗ್ತೀವ್ರಿ. ಕಾಯಿ ಹೊಡಿತೀವಿ, ನೈವೇದ್ಯ ಕೊಡ್ತೀವಿ. ಮೊನ್ನೆ ದೀಡ್ ನಮಸ್ಕಾರ ಹಾಕೇನ್ರಿ ಅಂತ ಹೇಳಿದ್ರು. ದೀಡ್ ನಮಸ್ಕಾರ ಅಂದ್ರೆ ಗೊತ್ತಾ ನಿಮ್ಗೆ? ದೀಡ್ ನಮಸ್ಕಾರ ಅಂತ ಎದಕ್ಕೆ ಅಂತಾರೆ? ದೀಡ್ ಅಂದರೆ ಏನ? ಹಿಂದಿ ಪದ ಅದ. ದೀಡ್ ಅಂದರೆ 1/2. ದೀಡ್ ನಮಸ್ಕಾರ ಅಂದ್ರೆ ಉದ್ದಕ್ಕೆ ಬೀಳ್ತಾರ, ಒಂದು ಮುಂದೆ ಬಡಗಿ ತೊಗೊಂಡು ಅರ್ಧ ಹಿಂಗೆ ಕೊರಿತಾರ ನೋಡೋದು, ಅರ್ಧ. ಎರಡು ಕೂಡಿ ದೀಡ್ ನಮಸ್ಕಾರ. ಏನು ನಾವು ಭಾಳ ನಡ್ಕೊಂಡಿವ್ರಿ ದೇವ್ರಿಗೆ ಅಂತಾರೆ. ಇಲ್ಲ, ಭಕ್ತಿ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಭಾಳ ಮಂದಿ ಗೊತ್ತಿಲ್ಲ. ಭಕ್ತಿ ಅಂದ್ರೆ ದೇವ್ರಿಗೆ ಹೋಗಿ ದೀಪ ಹಚ್ಚೋದು ಭಕ್ತಿ, ಊದುಬತ್ತಿ ಬೆಳಗೋದು ಭಕ್ತಿ. ಹಿಂಗೆ ಊದುಬತ್ತಿ ಹಿಂಗೆ ಹಚ್ಚಿ ಗರಗರ ಬೆಳಗಿದ್ರೆ ಭಕ್ತಿ ಏನ್ರಿ? ಮೊನ್ನೆ ಒಂದು ಮನೆಗೆ ಪೂಜಾಕ್ಕೆ ಹೋಗಿದ್ದಾನ. ನನಗೆ ಈಗೀಗ ಪಾದ ಪೂಜೆ ಅಂದ್ರೆ ಭಯ ಬರ್ಲಕತ್ತದ. ಅವು ಒಂದು ಸೂಡ ಒಂದಿಷ್ಟು ಅದಾವು ಊದುಬತ್ತಿ ಹಚ್ಚಾರ. ನನ್ನ ಕಾಲದ ಮೇಲೆ ಹಿಂಗೆ ಬೆಳಗ್ತಾ ಇದ್ದಾರೆ. ಒಂದು ಉಚ್ಚಿ ಬೀಳಕತ್ಯಾವ. ಮ್ಯಾಗ ಹೂವು ಪತ್ರಿ ಚಲೋ ಏರ್ಸಿದ್ರಂತ ನಾ ಉಳಿದು ಬಂದೆ. ಇಲ್ಲಿಕ ನನ್ನ ಪಾದ ಶಿವನ ಪಾದ ಸೇರ್ತಿದ್ದು. 2 ಊದುಬತ್ತಿ ಹಚ್ಚುತ್ತಾರ, ದೇವ್ರಿಗೆ ಬೆಳ್ಕೊಂತಾರ. ಎಂಥ ಊದುಬತ್ತಿ ರೀ ಅವು? ಹಣದ ಮುಂದೆ ಹಚ್ಚಿರಿ ಹಣ ಸಹಿತ ಕಂಬಬೇಕು ಅಂಥ 1-2 ಊದುಬತ್ತಿ ಹಚ್ಚಿ, ನನ್ನ ಮಗಳಿಗೆ ಚಲೋ ನೌಕರಿ ಗಂಡ ಸಿಗಬೇಕು. ನೌಕರಿ ಗಂಡ ದೊರಕಿಸಿ ಕೊಟ್ಟ ಅಂದ್ರೆ ಅವ ದೇವರು. ಏನು ದೇವ್ರು ಬ್ರೋಕರ್ ಮಾಡ್ಬೇಕಂತ ಮಾಡಿರ ನೀವು? ಬ್ರೋಕರ್ ಅಂದ್ರೆ ಗೊತ್ತಲ್ರಿ ಏನು ರೀ? ಈ ಹಣ್ಣಿನ ತಂದು ಆ ಗಂಡಿಗೆ, ಆ ಗಂಡಿನ ತಂದು ಈ ಹಣ್ಣಿಗೆ ಗಂಟು ಹಾಕೊಂಡಿರ್ತಾನಲ್ಲ. ಮಗಳಿಗೆ ಚಲೋ ಗಂಡ ಸಿಕ್ಕ ಅಂದ್ರೆ ಮುಂದಿನ ಅಮಾಸಿಗೆ ಹೋಗುದು. ಇಲ್ಲ ಅಂದ್ರೆ ಆ ದೇವರು ಸತ್ತುಳ್ಳು ದೇವ್ರಲ್ಲಂತ ಮತ್ತೆ ಇದು ನೋಡಿ. ಆ ದೇವರಲ್ಲಿ ತಾಕತ್ತಿಲ್ಲ ಅಂತಾರೆ.
ಈ ಒಂದು 4 ತಿಂಗಳದಿಂದ ಒಬ್ಬ ತಾಯಿ ನಮ್ಮ ಹತ್ರ ಬಂದು ಇದನ್ನ ಬೇಡ್ಕೊಂಡ್ಲು, ಯಪ್ಪ ನನ್ನ ಮಗಳಿಗೆ ಬರ್ತಾವ ನಿಂದ್ರವಲ್ಲು ಅಂದ್ಲು. ನಾ ಬರ್ತಾವ ನಿಂದ್ರವಲ್ಲು ಅಂದ್ರೆ ನನಗೇನು ಅರ್ಥ ಆಗಲಿಲ್ಲ ಮೊದಲ. ಅಂದ್ರೆ ಏನು ರೀ, ಸಂಬಂಧ ಬರ್ತಾವಂತ ಕೇಳ್ಕೊಂಡು ಬರ್ತಾರ, ಉಪ್ಪಿಟ್ಟ ಸುಸ್ಲ ತಿಂತಾರ, ಆಮೇಲೆ ಹೋಗಿ ಹೇಳ್ತೀವಂತಾರ, ಆ ಕಡೆ ಹೋಗ್ತಾರೆ. ಜರ ಅವು ಬಂದು ನಿಂದ್ರುವಂಗೆ ಮಾಡ್ರಿ ಅಪ್ಪ ಅಂತ ಕೇಳಿದ್ಲು. ಅಂದ್ರೆ ಅಂದು ದೌಡ ಮಗಳಿಗೆ ವರ ಚಲೋ ಸಿಗಲಿ ಅಂತ ಬೇಡ್ಕೊಂಡ್ಳು. ನಾವು ನಮ್ಮ ಕಡೆ ಬಂದು ಕಿರಿಕಿರಿ ಹಣಮಪ್ಪನ ಮೇಲೆ ಜಾಸ್ತಿ ಹಾಕ್ತೀನಿ ನಾ. ಊರವ್ರು ಕುಂತಾನವ ಎಲ್ಲ ಸಾಕಾಗಿ ನಾ ಹೇಳಿದೆ, 11 ಅಮಾಸೆ ಹಣಮಪ್ಪಗೆ ಹೋಗ್ರಿ, ದೀಪ ಹಚ್ಚ್ರಿ, ನಿಮ್ಮ ವರ ಸಿಗ್ತಾನೆ, ಮಗಳಿಗೆ ವರ ಸಿಗ್ತಾನೆ. 11 ಆಯ್ತು, 12 ಆಯ್ತು, ಮತ್ತೆ ಬಂದರು. ಯಪ್ಪ ಹಣಮಪ್ಪ ವರ ಸ್ಯಾಂಕ್ಷನ್ ಮಾಡಲಿಲ್ಲ, ನೀವ ಮಾಡ್ಬೇಕೇನಾರ. ನನಗೆ ಡೌಟ್ ಬಂತು, ಕರ್ಕೊಂಬರ್ರಿ ನಿಮ್ಮ ಮಗಳನ್ನ ಜರ ನೋಡೋಮು, ಯಾಕೆ ವರ ಬಂದು ಅಲ್ಲಿ ಅಂತ ಒಂದು ಡೌಟ್ ಬಂದು ಮುಂದಿನ ಅಮಾಸೆ ಕರ್ಕೊಂಬರ್ರಿ ಅಂದೆ. ಕರ್ಕೊಂಬಂದ್ಲು. 12 ಅಮಾಸೆ ಕತ್ಲಿ ಹಾಕಿನ ಮುಖದಾಗ. ಅಂದ್ರೆ ತಿಳಿತಿಲ್ಲ ನಿಮಗೆ, ಕೆಟ್ಟ ಕರ್ಗದಾಳ, ಡೊಣ್ಣೆ ಮೂಗ, ಹೊಲು ಹೊರಗೆ ಬಂದಾವ. ಯಾಕೆ ನಿಂದಿರ್ತಾವ್ರು ನೋಡಿದ ಕೂಡ ನಿಂದ್ರದೆಲ್ಲ ಓಡ್ತಿದ್ದು. ಏನು ಮಾಡ್ತೇನೆ, ನೀವು ದೇವ್ರ ಭಕ್ತಿ ಯಾವಾಗ ಮಾಡ್ತೀರಿ ಅಂದರೆ ನಿಮ್ಮ ಮನಸ್ಸಿಚ್ಛೆ ಈಡೇರಬೇಕು. ನೀವು ಅಂದದ್ದು ದೇವ್ರು ಶಾಂಕ್ಷನ್ ಮಾಡಬೇಕು. ಏನಂತ ತಿಳ್ಕೊಂಡ್ರಿ ನೀವು? ಅವೇನು MLAನ, ಏನು ಮಿನಿಸ್ಟ್ರ, ಏನು ಚೀಫ್ ಮಿನಿಸ್ಟ್ರ? ಯಾಕಪ್ಪ ನೀವು ಅಂದದ್ದೆಲ್ಲ ಯಾಕೆ ಕೊಡ್ಬೇಕವ? ನೀ ಅಂದದ್ದು ಕೊಡ್ತಾನ. ದೇವರು ಸರ್ವ ಸಮರ್ಥದಾನ. ನೀ ಅಂದದ್ದು ಕೊಡ್ತಾನೆ, ಬಯಸಿದ್ದು ಕೊಡ್ತಾನೆ. ನೀ ಇರ್ಬೇಕಲ್ಲ ಹಂಗ, ಅವನ ಕೃಪೆಗೆ ಪಾತ್ರನಾಗಬೇಕಲ್ಲ. ದೇವನ ಕೃಪೆಯನ್ನು ಪಡೆಯಲು ಅತ್ಯಂತ ಸುಲಭ ಸಾಧನ, ಶ್ರೇಷ್ಠ ಸಾಧನ ಅಂದರೆ ಏನ್ರಿ? ಭಕ್ತಿ. ಭಕ್ತಿ ಅಂತ ಸುಲಭ ಸಾಧನ ಯಾವುದೂ ಅಲ್ಲ. ನಿಮಗೇನು ತಪಸ್ ಮಾಡ್ಲಿಕ್ಕಾಗ್ತದ? ಧ್ಯಾನ ಮಾಡ್ಲಿಕ್ಕಾಗ್ತದ? ಏನು ಮನೆ ಬಿಟ್ಟು ಹೋಗಿ ಗುಡ್ದಾಗ ಕುಂದ್ರಲಿಕ್ಕೆ ಆಗ್ತದೆ ನಿಮ್ಗೆ? ಕಠಿಣ ಸಾಧನ ಏನು ಮಾಡ್ಲಿಕ್ಕೆ ಸಾಧ್ಯ ಐತಿ? ಸುಲಭ ಸಾಧನ ಅಂದರೆ ದೇವ ಕೃಪೆಯ ಹೊಂದಲು ಅತ್ಯಂತ ಸುಲಭ ಸಾಧನವಾದದ್ದು ಯಾವುದು? ಭಕ್ತಿ. ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನ ಅಂದರೆ ಭಕ್ತಿ. ಅದನ್ನು ಶಂಕರರಂಥ ಮಹಾಜ್ಞಾನಿಗಳು ಜ್ಞಾನವೇ ಶ್ರೇಷ್ಠ ಅಂತ ಹೇಳಿಕೊಂಡು ಬಂದಂಥ ಪರಮ ಶ್ರೇಷ್ಠ ಜ್ಞಾನಿ ಶಂಕರರು ಹೇಳ್ತಾರೆ. ಕೊನೆಗೆ ಬಂದು ಭಕ್ತಿನೇ ಶ್ರೇಷ್ಠ ಅಂತ ನಿರ್ಣಯಕ್ಕೆ ಬಂದರು. ಏನಂದ್ರೆ ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಹಸಿ. ಹಂಗಂದ್ರೆ ತಿಳಿತು ನಿಮ್ಗೆ. ಗರೀಹಸಿ ಅಂದ್ರೆ ಏನ್ರಿ? ಹೆಚ್ಚಿಂದು, ಶ್ರೇಷ್ಠ, ಉತ್ತಮೋತ್ತಮ. ಯಾವುದ್ರಿ? ಪರಮ ಶಾಂತಿಯನ್ನು ಹೊಂದಲು ಭಕ್ತಿರೇವ ಗರೀಯಸಿ ಅಂತೇಳಿದ್ರೆ ಭಕ್ತಿನೇ ಭಾಳ ಶ್ರೇಷ್ಠಪ್ಪ, ಭಕ್ತಿನೇ ಭಾಳ ಶ್ರೇಷ್ಠ. ಹಾಗಾದರೆ ಎದಕ್ಕೆ ಭಕ್ತಿ ಅನ್ನಬೇಕು? ಸ್ವಲ್ಪ ಚಿಂತನೆ ಮಾಡ್ಬೇಕಲ್ಲ. ಎದಕ್ಕೆದಕ್ಕೋ ಭಕ್ತಿ ಅಂತ ಕುಂತೆವು. ಇವತ್ತು ನಾರದರು ಭಕ್ತಿಯ ವ್ಯಾಖ್ಯಾನವನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ. ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ, ಇದು 2ನೇ ಸೂತ್ರ ಅವ್ರದ್ದು.
ಮೊದಲನೇದ್ದು ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮ. ಎರಡನೇ ಸೂತ್ರವೇ ಯಾವುದು? ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಸಾ ಅಂದರೆ ಅದು ಸ್ತ್ರೀಲಿಂಗ ರೂಪ. ಯಾಕಂದ್ರೆ ಭಕ್ತಿ ಸ್ತ್ರೀಲಿಂಗ ಐತಲ್ಲ, ನಿಮ್ಗೇನು ವ್ಯಾಕರಣ ಹೇಳಂಗಿಲ್ಲ, ಅವೇನು ಗೊತ್ತಾಗಂಗಿಲ್ಲ. ಸಾ ಅಂದರೆ ಇಲ್ಲಿ ಭಕ್ತಿ ಅಷ್ಟೇ ನೆನ್ಪಿಟ್ಕೊಂಡ್ಬಿಟ್ರಿ. ಸಾ ಅಂದರೆ ಏನಿಲ್ಲಿ ಇದಕ್ಕೆ ಸರ್ವನಾಮ ಪದ ಅಂತಾರೆ. ಇಂಗ್ಲೀಷ್ನೊಳಗೆ ಪ್ರನೌನ್ ಅಂತ ಕರೀತಾರೆ. ಸಾ ಅಂದರೆ ಆಯಾವ ಭಕ್ತಿಯು ಅಸ್ಮಿನ್ ಪರಮ ಪ್ರೇಮ ರೂಪ. ಅಸ್ಮಿನ್ ಅಂದರೆ ವ್ಯಾಖ್ಯಾನ ಮಾಡುವಾಗ, ಭಕ್ತಿ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಅಸ್ಮಿನ್ ಪದಕ್ಕೆ ಅರ್ಥ ಏನು ಹೇಳ್ತಾರೆ? ಅಸ್ಮಿನ್ ಅಂದರೆ ಅದನ್ನೂ ಒಂದು ಸರ್ವನಾಮ ಪದವೇ. ಅಸ್ಮಿನ್ ಅಂದರೆ ಇವನಲ್ಲಿ ಇರುವಂಥ ಯಾವ ಪರಮ ಪ್ರೇಮ, ಪರಮ ಪ್ರೇಮವೇ ಭಕ್ತಿ ಅನಿಸಿಕೊಳ್ಳುತ್ತದೆ. ಶಬ್ದಶಃ ಅರ್ಥ ಹೇಳಿದೆ ನಿಮಗೆ. ಈಗಾದರೆ ವಿಶೇಷ ವಿವರಣೆಯಿಂದ ನೋಡೋಣ. ಇಲ್ಲಿ ನೋಡ್ರಿ, ಅದಾದರೋ ಸಾತು ಎರಡಕ್ಕೂ ಸೇರಿಸಿ ಅರ್ಥ ಹೇಳ್ತೀವಿ ನಾವು. ಸಾತು ತೂ ಅಂತ ಒಂದು ಸೇರಿದೆ. ತೂ ಅನ್ನೋದಂದರೆ ಇತರ ಸಾಧನೆಗಳನ್ನು ನಿವಾರಣೆ ಮಾಡ್ತಾ ಏನು ಹೇಳ್ತಾ ಇದ್ದಾರೆ? ಸಾತು ಅದಾದರೋ ಅಂದರೆ ಆ ಭಕ್ತಿ ಆದರೂ. ಯಾಕಂದ್ರೆ ಬೇರೆ ಬೇರೆದವ್ರು ಬೇರೆ ಬೇರೆ ಏನೇನೋ ಹೇಳ್ಕೊತ ಹೋಗಿದ್ದಾರೆ. ಇಲ್ಲಿವರೆಗೆ ನಾ ಹೇಳಿದೆ ಎದಕ್ಕೋ ಭಕ್ತಿ ಅಂದಾರ. ಭಕ್ತಿ ಅಂತನ ಕರ್ಕೊಂಬಂದಾರ ಇವ್ರು ತಾವು ಮಾಡೋದಕ್ಕೆ ಎಲ್ಲದಕ್ಕೂ. ಕುರಿ ಕಡಿದನು ಭಕ್ತಿನೇ, ಕ್ವಾಣ ತಿನ್ನೋದನು ಭಕ್ತಿನೇ. ನಿಮ್ಮ ಭಕ್ತಿ ಭಾರಿ ಭಾರಿ ಭಯಾನಕ ಅದಾವ ಒಂದೊಂದು. ಇವ್ರು ಮಾಡೋ ಭಕ್ತಿ ಲಕ್ಷ್ಮಿ ಅಂತ ಮಾಡ್ತಾರೆ, 8 ಕ್ವಾಣ ಕಡಿತಾರೆ, ಭಕ್ತಿ ಅಂತದು. ನಿಮ್ಮ ಭಕ್ತಿ ಭಾರಿ ಅದಾವ. ಅದಕ್ಕೆ ನಿಮ್ಮ ಭಕ್ತಿಯನ್ನೆಲ್ಲ ತಿರಸ್ಕಾರ ಮಾಡೋ ಸಲುವಾಗಿ ಅದಕ್ಕೋ ಇವ್ರ ಭಕ್ತಿ ಅಂದ್ರೆ ಅದಾದರೂ ಅಂದರೆ ನಿಮ್ಮ ಪ್ರಕಾರ ಅದು ಭಕ್ತಿ ಅಲ್ಲ. ನಾ ಹೇಳ್ತೀನಿ ನೋಡ್ರಿ, ಇದು ಭಕ್ತಿ ಅಂತ. ಎದಕ್ಕೋ ಭಕ್ತಿ ಅಂತ ತಿಳಿದಾರಲ್ಲ, ಅದನ್ನು ನಿರಾಕರಣೆ ಮಾಡೋ ಸಲುವಾಗಿ ಸೂತ್ರದಲ್ಲಿ ಏನು ಸೇರಿಸಿದ್ದಾರೆ? ತೂ ಪದವನ್ನು ಸೇರಿಸಿದ್ದಾರೆ ಎಂದಿ. ಅದು ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಲಕ್ಷ್ಯ ವಹಿಸಿ ಕೇಳ್ರಿ. ಸಾತು ಕೂಡ್ಸಿ ಅನ್ನುವ ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳ್ತೀವಿ. ಬಿಡಿಸಿದಾಗ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಅಲ್ಲಿ ಥೂ ಅಂತ ಬಂದಿದೆ. ನೀವು ಕನ್ನಡದ ಮತ್ತು ಥೂ ಅಂತಂತಂದರೆ ಮತ್ತು ಉಗಿಯೋದಕ್ಕೆ ಥೂ ಅಂತೀರಿ ನೀವು. ಏನ್ರಿ ಇಲ್ಲಿ ಥೂ ಅಂತಂದ್ರೆ ಏನ್ರು? ಬೇರೆ ಬೇರೆ ಎದಕ್ಕೆದಕ್ಕೋ ಭಕ್ತಿ ಅಂತ ನಾವು ತಿಳ್ಕೊಂಡಿವೆಲ್ಲ, ಅದನ್ನು ಅಲ್ಲಗಳಿಯೋ ಸಲುವಾಗಿ ಏನು ಪದ ಸೇರಿಸಿದಾರಲ್ಲಿ? ತೂ ಎಂಬ ಪದವನ್ನು ಸೇರಿಸಿದ್ದಾರೆ. ಅಸ್ಮಿನ್ ಶಬ್ದ ಬಳಸಿದ್ರು. ಇಲ್ಲಿ ಬಂದರೆ ಕಿರಿಕಿರಿ ನನಗೆ. ಅಸ್ಮಿನ್ ಅಂದ್ರೇನ್ರಿ? ಅಸ್ಮಿನ್ ಅಂತಂದ್ರೇನ್ರಿ? ಇವನಲ್ಲಿ, ಇವನು ಅವನು, 2 ಶಬ್ದ ಕನ್ನಡದೊಳಗೆ. ಇವು ಸರ್ವನಾಮ ಪದಗಳು. ಇವನು ಅಂತ ಯಾರಿಗಂತೀವಿ ನಾವು? ಅವನು ಅಂತ ಯಾರಿಗಂತೀವಿ? ಇಲ್ಲಿ ವ್ಯಾಕರಣ ಪಂಡಿತರು ಅದಾರ. ನಮ್ಮ ಡೋಣೂರು ಸರ್ ಭಾರಿ ವ್ಯಾಕರಣ ಪಂಡಿತರು ಅದಾರ. ಕಂಡಾಪಟ್ಟಿ ಕೃತಿ ಬರೆದಾರ. ಅವರು ಭಾಳಷ್ಟು ಸಾಹಿತ್ಯ ರಚನೆ ಮಾಡಿದ್ದಾರೆ ನೋಡಿ. ಅವ್ರು ಹೇಳಕತ್ತಾರ, ಇವನು ಅಂತ ಯಾರಿಗಂತೀವಿ ನಾವು? ಸಮೀಪಿದ್ದಾಗ ಇವನು ಅಂತೀವಿ, ಸಮೀಪಿದ್ದವ್ರಿಗೆ ಇವನು ಅಂತೀವಿ, ದೂರ ಇದ್ದವಾಗ ಅವನು ಅಂತೀವಿ. ಈಗ ನೋಡ್ರಿ, ಅಸ್ಮಿನ್ ಅಂದ್ರೆ ಏನ್ರಿ? ಇವನಲ್ಲಿ ಇರುವ ಅಂದ್ರೆ ಏನು ಹೇಳ್ದಂಗೆ ಐತ್ರಿ? ದೇವರು ಭಾಳ ಸಮೀಪದಾನ. ನಿಮ್ಗೆ ಯಾರು ಸಮೀಪ ಆಗ್ಬೇಕ್ರಿ? ನಿಮಗೆ ಸಮೀಪದವ್ರು ಯಾರು? ಸ್ವಲ್ಪ ಇದನ್ನು ವ್ಯಾಖ್ಯಾನ ಮಾಡೋ. ನಿಮಗೆ ಸಮೀಪದವ್ರು ಯಾರು? ನಿಮ್ಗೆ ಸಮೀಪದವ್ರು ಯಾರೂ ಇಲ್ಲ, ದಿಕ್ಕೇಡಿ ಅದಿರಿ. ಸಮೀಪ ಅದಾರಿಲ್ಲ ಸಮೀಪದವರು. ಅವು ಭಾಳ ಹುರುಪದಾವ. ನಮಗೆ ಭಾಳ ಸಮೀಪದವ್ರು ಅಂದ್ರೆ ಯಾರಪ್ಪ? ಸ್ವಲ್ಪ ಇದನ್ನು ನೋಡೇ ಬಿಡಮ್. ಇದನ್ನು ಒಂದಿಷ್ಟು ಭಾಳ ಮಂದಿ ಹೇಳ್ತಾರೆ, ನೀವು ಭಾಳ ದೊಡ್ಡ ದೊಡ್ಡ ಮನುಷ್ಯರನ್ನು ದೂರಿದ್ರು ಸಮೀಪದವ್ರು ಮಾಡ್ಕೊತೀರಿ. ನಿಮ್ಮ ಜಾತ್ಯಾಗ ಯಾವಾರ ಒಬ್ಬ ಮಿನಿಸ್ಟ್ರ್ ಆದ ಅಂತಂದ್ರೆ, ನಮ್ಮ ಕಾಕನು ಅಣ್ಣನು ತಮ್ಮನ ಅವನ ಮಗ ಅವ ಎಕಡಿಂದಾರ ಅವನ ಜೊತೆ ಸಂಬಂಧ ಬೆರೆಸ್ತಾರೆ. ಯಾರು? ಅವ್ರು ನಮಗೆ ಸಮೀಪದವ್ರು ಆಗ್ಬೇಕ್ರಿ.
ಹ್ಯಾಂಗೆ ಸಮೀಪ ಅಂತ ಕೇಳ್ದ ಅವ್ನು ಇಟ್ಟು ಉದ್ದ ಹೇಳ್ದ. ಕಾಕನ ಅಣ್ಣನ ತಮ್ಮನ ತಂಗಿ ಗಂಡನ ತಮ್ಮ ಯಾವ ನಂದು ಇವ್ರು ಇಟ್ಟು ದೂರ ಇವ ಹೆಂಗೆ ಸಮೀಪದವ ಆಗ್ತಾನೋ ಅಂತ ಕೇಳ್ದನ. ನಮ್ಗೆ ಸಮೀಪ ರೀ ಅವರು ಅಂತ ಹೇಳಿದ್ರು. ಒಂದು ದೊಡ್ಡ ಮನುಷ್ಯ ಇದ್ದ ಅಂದ್ರೆ, ಸಣ್ಣ ಮನುಷ್ಯ ಇದ್ದಂತಂದ್ರೆ ಅವ ಅಣ್ಣ ತಮ್ಮದ ಇದ್ರು ದೂರಲಿಂದ ಸಂಬಂಧಿಕ ಅವ್ರು ನಮ್ಮ ಪರಿ ಸತ್ತಾರಿ ಅಂತಾರೆ. ಮತ್ತೆ ಇಬ್ಬರು ಅಣ್ಣ ತಮ್ಮದರೆ ಒಂದೇ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಾರಂದ್ರು ಕೂಡ ಈಗ ನಮ್ಮ ಪಾಲಿಗೆ ಅವ್ರು ಸತ್ತಾರ್ರಿ. ಬೇಕಾದವ್ರು ಇದ್ದರು ನೋಡ್ರಿ, ದೊಡ್ಡ ಮನುಷ್ಯ ಇದ್ದ ಅಂದ್ರೆ ನೀವು ಅವ್ರನ್ನ ಸಮೀಪದವ್ರು ಮಾಡ್ಕೊತೀರಿ. ನಮಗೆ ಅವ್ರು ಭಾಳ ಸಮೀಪ ಆಗ್ಬೇಕ್ರಿ. ನಾ ಕೇಳ್ತೀನಿ ಇವತ್ತು ನಿಮಗೆ ಭಾಳ ಸಮೀಪದವ್ರು ಯಾರು ನಾ ಹೇಳಿ. ನೀವು ಭಾಳ ಸಮೀಪ ಅಂದರೆ ನಮಗೆ ಭಾಳ ಸಮೀಪ ಅನಿಸುವವರು ತಾಯಿ. ನಮಗೆ ಭಾಳ ಸಮೀಪ ಅಂತಂದರೆ ತಂದೆ. ಇವರೊಟ್ಟು ಸಮೀಪದವ್ರು ಯಾರೂ ಅಲ್ಲ. ತಾಯಿ ತಂದೆ ಸಮೀಪದವರು ಅದಿಲ್ಲ. ಆದ್ರೆ ಇವತ್ತು ಹೇಳಕ್ಕೆ ಹೊಂಟೀವಿ, ತಾಯಿ ತಂದೆಗಿಂತಲೂ ನಮಗೆ ದೇವರು ಭಾಳ ಸಮೀಪದವ. ಅಂತೆಯೇ ಬಸವಣ್ಣವರು ತಾಯಿಗೆ ತಾಯಿಯಲ್ಲಿಲ್ಲ, ತಂದೆಗೆ ತಂದೆಯಲ್ಲಿಲ್ಲ. ಯಾರಿಗೆ ಅವ್ರ ತಾಯಿ ತಂದೆ ಅಂತ ಕರೆದ್ರು? ತಂದೆ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಈ ಮಾತು ಚಂದ ಕೇಳ್ಬೇಕು ನೀವು. ಏನಂತಾರವರು? ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಇದನ್ನು ಋಷಿಗಳು ಕೂಡ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ಎಲ್ಲ ಮಹಾತ್ಮರು ನಮಗೆ ಭಾಳ ಸಮೀಪದವ್ರಂದ್ರೆ ತಂದೆ ತಾಯಿ ಅಂತೀವಿ. ಆದ್ರೆ ಅವ್ರಂದ್ರು ತಂದೆ ತಾಯಿನೂ ದೂರ ಆಗ್ತಾರಪ್ಪ ಒಮ್ಮೊಮ್ಮೆ. ಆಗದಲ್ಲೇನ್ರಿ? ತಾಯಿ ಎಷ್ಟು ಪ್ರೀತಿ ಇರ್ತಾಳೆ. ಮದುವೆ ಆದ ಕೂಡಲೇ ಪ್ರೀತಿ ಹೊರಟು ಹೋಗ್ತದೆ. ನೀವು ಎಷ್ಟ ಮೊದಲಿನಂಗೆ ನೋಡಿಕೊಂಡ್ರು ಯಾಕೋ ಭೇದ ಭಾವನೆ ಬಂದುಬಿಡ್ತದೆ. ಮೊದಲ ಪ್ರೀತಿ ಉಳಿತದೇನ್ರಿ? ನಿಂದು ಉಳಿಯಂಗಿಲ್ಲ, ಅವ್ರದ್ದು ಉಳಿಯಂಗಿಲ್ಲ. ನಿಮ್ಮ ಸಂಬಂಧ ಶಿಥಿಲಾಗಿಬಿಡ್ತದೆ. ಎಷ್ಟು ಹತ್ತಿರದವ್ರು, ಎಷ್ಟು ಪ್ರೀತಿ ಅವ್ರು ಇದ್ರಿ, ಎಷ್ಟು ದೂರ ಆಗಿಬಿಟ್ರಿ. ಒಂದೇ ಮನೆಯಾಗೆ ಇರ್ತೀರಿ, ಯಾರೋ ಏನೋ ಅನ್ನುವಂಗಿರ್ತೀರಿ. ಎಕಡೆ ಹೋಯ್ತು ನಿಮ್ಮ ಸಂಬಂಧ? ಇವ್ರ ಜೊತೆ ಸಂಬಂಧ ಬೆಳೆಸಬಾರ್ದು, ಪ್ರೀತಿ ಪ್ರೇಮ ಇರಬಾರ್ದು ಅಂತಲ್ಲ. ಮನಸ್ಸಿನಾಗ ಪಕ್ಕ ಗಟ್ಟಿ ನಿರ್ಧಾರ ಇರಬೇಕು. ಈ ಸಂಬಂಧಗಳು ಶಾಶ್ವತ ಅಲ್ಲ. ಇಲ್ಲಿರುವಂಥ ಪ್ರೀತಿಯು ಶಾಶ್ವತ ಅಲ್ಲ. ಮನಮಗಳ ಗತ್ತಿದ್ದ ಏನ್ರಿ, ನಮ್ಮ ತಲೆ ತುಂಬ ಬಳಗೈತ್ರಿ ಅಂದವ. ನೀವು ಹೇಳ್ತಿರ್ತಿರ್ಲೇವ, ನಮಗೆ ಮಂದಿ ಬಂದು ಬಳಗ ಭಾಳ ಐತ್ರಿ, ತಲೆ ತುಂಬ ಬಳಗೈತ್ರಿ. ನಾ ಅಂದೆ ತಲೆ ತುಂಬ ಏನಿರ್ತಾವ ಅಂದನ. ತಲೆ ಮ್ಯಾಗ ಎಷ್ಟು ಕೂದಲದಾವ ಅಷ್ಟು ಬಂದು ಬಳಗದಾವಂತ. ಅವ ದುರ್ಯೋಧನ ಹಿಂಗೆ ಅಂತಿದ್ದ, ಅಡ್ಡೋಬಿ ಜನವಾನೋಸ್ಮಿ ಕೋನೋಸ್ತಿ ಸದೃಶೋಮಯ ಜನವಾನಸ್ಮಿ ಧನವಾನಸ್ಮಿ. ಜನ ಭಾಳ ಐತಿ, ಧನ ಸಂಪತ್ತು ಭಾಳ ಐತಿ ಅಂತಿದ್ದ. ಕೈಕಾಲು ಮುರಿದು ಹಾಕಿದ್ರು ನೆಳಾಡ್ಕೊಂತ ಬಿದ್ದಿದ್ದ. ಯಾರು ಇರಲಿಲ್ಲ ಅವಾಗ, ನೀರು ಹಾಕೋರು ದಿಕ್ಕಿರಲಿಲ್ಲ. ಯಾರ ಕತೆ ಹೇಳಕತ್ತೀನಿ? ಇದು ದುರ್ಯೋಧನ ಕತೆ. ಜನನೂ ಇಲ್ಲ, ಧನನೂ ಇಲ್ಲ ನೋಡ್ರಿ ಅವಾಗ. ಯಾವಾಗ ಕೈಕಾಲು ಮುರಿದು ಹಾಕಿದ್ನಲ್ಲ ಇವ ರೀ ಭೀಮ, ನೆಳಾಡ್ತಿದ್ದ ಬಿದ್ದು.
ನೀರು ಹಾಕೋರ್ದಕ್ಕಿರಲಿಲ್ಲ. ಇವ್ರು ಯಾರು ನಿನಗಾಗಂಗಿಲ್ಲ. ಅದಕ್ಕೆ ನೋಡ್ರಿ, ಅರ್ಜುನ ಜನ ಧನವನ್ನು ಬಯಸಲಿಲ್ಲ. ಹೇ ಕೃಷ್ಣ, ನೀವು ಒಬ್ಬಿದ್ರೆ ಸಾಕು ಅಂದ ಜಯ ಅವನಿಗಾಯಿತು ಜೀವನದೊಳಗೆ. ನಿಮಗೂ ಜಯ ಸಿಗ್ತದೆ. ಅರ್ಜುನ ದುರ್ಯೋಧನಂಗೆ ಜನಧನವನ್ನು ಆಯ್ಕೆ ಮಾಡ್ಕೋಬೇಡ್ರಿ. ಆಯ್ಕೆ ಮಾಡೋ ಪ್ರಸಂಗ ಬರ್ತದೆ ಜೀವನದಾಗ. ಅವಾಗ ದೇವನನ್ನೇ ಆಯ್ಕೆ ಮಾಡಿಕೊಡ್ರಿ. ಹೇ ದೇವ, ನೀವು ಒಬ್ಬಿದ್ರೆ ಸಾಕು ಅನ್ರಿ. ಅದಕ್ಕೆ ಭಕ್ತಿ ಅಂತಾರೆ ನೋಡ್ರಿ. ಏನ್ರಿ ಅದಕ್ಕೆ ಭಕ್ತಿ ಅಂತ. ನೀ ನನ್ನ ಪಾಲಿ ನೀ ಇದ್ರೆ ಸಾಕು ಅನ್ನಬೇಕು. ಜೀವನದ ಗುರಿ ದೇವನಾಗಿರಬೇಕು, ಜನ ಧನ ಅಲ್ಲ ಅನ್ರಿ. ಭಾಳ ಬಳಗೈತ್ರಿ. ಏನು ಮಾಡ್ತೀವಿ ಬಳಗ ತೊಗೊಂಡು? ಇವ್ರು ಹೆಂಗದಾರ ಹೇಳ. ನೀನು ಒಂದು ಕತೆ ಹೇಳಿ ಅಂದ್ರೆ ನೀವು ಚಂದ ಕೇಳ್ತೀರಿ. ಬಿಜಾಪುರದ ಆಚೆ ಕಡೆ ಬಾಗಲಕೋಟೆ ಸಾವ್ಕಾರ. ಏನು ಸಾವ್ಕಾರಿಗೆ 4 ಜನ ಮಕ್ಕಳು. ಮಕ್ಕಳಿಗೆ ಚಂದ ಎಜುಕೇಷನ್ ಕೊಟ್ಟ. ಎಲ್ಲರೂ ಮಕ್ಕಳು ದೊಡ್ಡವರಾದರು. 4 ಮಕ್ಕಳಿಗೆ ಮದುವೆ ಮಾಡ್ದ. ಸ್ವಸ್ಥರು ಬಂದರು. ಮದುವೆ ಆಗಿ ಸ್ವಸ್ಥರು ಬಂದ ಕೂಡಲೇ ನೀವು ಜರ ಕಾರ್ಬಾರ್ ಮಾಡೋದು ಕಡಿಮೆ ಮಾಡಬೇಕು. ನೀವು ಜಾಸ್ತಿ ಮಾಡ್ತೀರ, ಅವಾಗ ನಂದೇ ನಡಿಬೇಕಂತೀರಿ. ಕುರುಕ್ಷೇತ್ರ ಯುದ್ಧ ಶುರುವಾಗಿಬಿಡ್ತದೆ. ಬಂದಕ್ಕಿ ಹಾಕಿ ತನ್ನ ಕಾರ್ಬಾರ್ ನಡೆಸ್ಬೇಕಂತಾಳ. ನಾ ಯಜಮಾನತಿ ಅಂತ ಈಕಿ ಅಂತಾಳ. 10 ಕಿರಿಕಿರಿ. ಏನ್ರಿ ಜಗಳ ಶುರುವಾಗಿಬಿಡ್ತದೆ. ಸ್ವಸ್ಥರ ಮಾತು ಕೇಳೋದಿಲ್ಲ ಅಂತ ಮರಿಗೆ ಅತ್ತಿ ಹೋಯ್ತು. ಅತ್ತಿ ಹೋದ್ಮೇಲೆ ಮಾಮ ಮೂಲಿಗೆ ಕುಂತ. ಯಾರು ನೋಡೋರು ದಿಕ್ಕಿಲ್ಲ. ಒಂದು ದಿವಸ ಮಾಮ ಅಂದ್ರೆ ಸಾವ್ಕಾರ ಸತ್ತ. ದೊಡ್ಡ ಸಾವ್ಕಾರ. ಇಡೀ ಜಿಲ್ಲಾ ತುಂಬ ಬಂದು ಬಳಗ ಭಾಳ ದೊಡ್ಡ ಮನುಷ್ಯರಿಗೆ ಮಂದಿ ಭಾಳ ಇರ್ತದೆ ರೀ. ಶ್ರೀಮಂತ ಮಂದಿಗೆ ಬಂದು ಬಳಗ ಜಾಸ್ತಿ ಇರ್ತದೆ. ಬಹುತೇಕ ಒಂದು ರಾತ್ರಿ ಒಂದು ಹಗಲು ಮರೆದು ಸಾಯಂಕಾಲ ಮಣ್ಣಾಗಬೇಕದು. ಒಂದು ಹಗಲು ಹತ್ತಿದ್ರು, ಒಂದು ರಾತ್ರಿ ಹತ್ತಿದ್ರು, ಮರುದಿವಸ ಮಧ್ಯಾಹ್ನಕ್ಕೆ ಮಣ್ಣಾಗೋದದು ಹೆಣ. ಪಾಪ ಸ್ವಸ್ಥರು ಅಳ್ಬೇಕಂತವ ತಾಕತ್ತು ಬರಲ್ದು. ಯಾಕ? ಇಲ್ಲಿ ಒಂದು ದಿವಸ ಕಡಿಮೆ ಬಿತ್ತಂದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ. ಹೌದಿಲ್ಲ ರೀ? ಒಂದು ದಿವಸ ಉಪವಾಸ ಮಾಡ್ತಿರಲ್ಲ, ಒಂದೊತ್ತು ಮಾಡ್ತೀರಿ? ಒಂದೊತ್ತು ಮಾಡ್ತಿರಲ್ಲ ಎಂದರ? ಒಂದು ಹೊತ್ತಂದ್ರೆ ನನ್ನ ಲೆಕ್ಕಾಚಾರ ಪ್ರಕಾರ 3 ಹೊತ್ತಿಂದು ಒಂದೇ ಹೊತ್ತು ತಿನ್ನೋದಕ್ಕೆ ಒಂದು ಹೊತ್ತು ಅಂತ ಕರೀತಾರೆ ಅದಕ್ಕೆ. ಆ ಕಡೆಲ್ಲ ಶಿವಯೋಗ ಅಂತ ಮಾಡ್ತಾರೆ. ಶಿವಯೋಗ ಶಿವಯೋಗ ದಿವಸ ಉಪವಾಸ ಇರ್ತಾರೆ. ಭಾರತನ ಬರೋಬ್ಬರಿ ಇರ್ತಾರೆ. 12 ಆದಮೇಲೆ ಬ್ಯಾಟ್ರಿ ಡೌನ್ ಹಾಕೋ ಅಂತ ಹೋಗ್ತಾವೆ. ಅವ್ರ ಮುಖ ನೋಡಬಾರ್ದು ಅವತ್ತು. ಕೆಟ್ಟ ಸಾಪಗಾಗಿರ್ತದೆ ಮುಖ, ಬಾಡಿ ಹೋಗಿರ್ತದೆ. ಅವ್ರು ನೋಡಿದ ಕೂಡ ಗೊತ್ತಾಗ್ತಿರ್ತದೆ ನಮಗೆ ಇವ್ರು ಶಿವಯೋಗ ಮಾಡ್ದಂಗೆ ಕಾಣ್ತಾರಂತೇಳಿ. ಉಪವಾಸ ಅದೇರೇನು ಶಿವಯೋಗ ಮಾಡಿವ್ರಿ ಅಂತಿರ್ತಾರೆ. ಏನ್ರಿ ಮಾತಾಡೋಕ್ಕೆ ತಾಕತ್ತು ಬರಲ್ದು. ಯಾವಾಗ ಹೊತ್ತು ಶಿವಯೋಗ ಅಂತಾರ, ಹೊತ್ತು ಮುಣುಗುದ ತಡ ಏನ್ರಿ ಒಂದು ಅರ್ಧ kg ಖಜೂರಿ, ಮತ್ತು ಅರ್ಧ ಡಜನ್ ಬಾಳೆಹಣ್ಣು, ಮತ್ತು ಸಾಬುದಾನಿ ಮರ್ತೀನಿ ನೋಡಣ್ಣ, ಸಾಬುದಾನಿ, ಮತ್ತು ಅರ್ಧ kg ಗೆಣಸ ಇಟ್ಟೆಲ್ಲ ತಿಂದು ಮತ್ತೆ ಉಪವಾಸ ಮಾಡಿವಂತರ್ಕಿದು ನೋಡ್ರಿ. ಉಪವಾಸ ಅದ ಅಂದ್ರೆ ಹೆಂಗೆ
ತಾಕತ್ತು ಬರ್ತದ್ರಿ ಅಳ್ಳಾಕ. ಹತ್ತು ಹೊಟ್ಟೆ ಹಸ್ತು ಸಾಕಾಗಿ ಹೋಗಿತ್ತು. ಮಧ್ಯಾಹ್ನ ಟೈಮ ಇಬ್ಬರು ಸ್ವಸ್ಥರು ಎದ್ದು ಮನೆಗೆ ಹೋದ್ರು. ಏನಾರ ಜರ ಹೊಟ್ಟೆಗೆ ವ್ಯವಸ್ಥೆ ಮಾಡ್ಕೊಂಬರ್ಬೇಕಂತ ಹೇಳಿ ಮನ್ಯಾಗ ಬೇಸನ್ ಹಿಟ್ಟಿತ್ತು. ಬೇಸನ್ ಹಿಟ್ಟು ಅಂತ ಗೊತ್ತಾಗ್ತಿಲ್ಲ, ಪುಟಾಣಿ ಹಿಟ್ಟು. ಬೇಸನ್ ಉಂಡೆ ಮಾಡ್ತಿರಲ್ಲ, ಎದರಿಂದ ಮಾಡ್ತೀರಿ? ಹಾಂ, ಮಾಡ್ಕೊಂಡು ಇವತ್ತಿನ್ರಿ ಎದರಿಂದ ಮಾಡ್ತೀರಿ ಹೇಳ್ರಿ, ಅಟ್ಟೆ ಸಾಕು. ಪುಟಾಣಿ ಹಿಟ್ಟು ಮಾಡ್ತಿರಲ್ಲ, ಬೇಸನ್ ಪುಟಾಣಿ ಬಿಸಿದ ಹಿಟ್ಟು ಬೇಸನ್ ಹಿಟ್ಟಿತ್ತು. ಸಕ್ರೆ ಬೀಸಿದ ಸಕ್ರೆ ಇತ್ತು. ಮನ್ಯಾಗ 8 ಎಮ್ಮೆ ಹಿಂಡು, 4-5 kg ತುಪ್ಪ ಸಕ್ರೆ ಹಿಟ್ಟ ಕಲಸಿದ್ರು. ಮುದ್ದೆ ಮಾಡಿದ್ರು, ಅವನು ಇಟ್ಟಿಟ್ಟು ತಿನ್ಬೇಕಂತಿದ್ರು. ಹೊರಗೆ ಹಲಿಗೆ ಬಾರಿಸೋದು ಸಪ್ಪಳ ಕೇಳಿ ಬರ್ಲಕ್ಕತ್ತು. ಹಲಿಗೆ ಯಾವಾಗ ಹೆಚ್ಚಿಗೆ ಬಾರಿಸ್ತಾರಂದ್ರೆ ಯಾರ ಹೊಂಟಿದ್ರಂದ್ರೆ ಇವ್ರಿಗೆ ಅಳವ್ರಿಗೆ ಅದು ಸೂಚನೆ ಕೊಡೋ ಸಲುವಾಗಿ ಜಾಸ್ತಿ ಬರೆಸ್ತಾರೆ. ಅವಾಗ ಯಾರೊಬ್ಬರು ಹೊತ್ತಿನಾಗ ಇವರು ನೋಡ್ರಿ, ಯಾರು ಹೊಂಟಾರಂದ್ರೆ ಹೆಚ್ಚಿಗೆ ಅಳ್ತಿರ್ತಾರೆ. ಯಾರೂ ಇಲ್ಲ ಅಂತಂದ್ರೆ ಊರು ಮಂದಿ ಸುದ್ದಿ ಮಾತಾಡ್ಕೊತ ಕುಂತಿರ್ತಾರೆ. ಅವರಲ್ಲಿ ಬಾರ್ಸ್ಲಕ್ಕೆ ಹತ್ತಿದ್ರು, ಇವು ಜೋರು ಮಾಡಿ ಅಳ್ಳಾಕತ್ತಿದ್ರು. ಇನ್ನು ಯಾರೋ ನೆಂಟರು ಹೊಂಟಾರ. ಅಂಥ ಸಂದರ್ಭದಲ್ಲಿ ನಾವು ಅಡುಗೆ ಮನೆಯಾಗಿದ್ರೆ ಹೆಂಗೆ ಚಂದ ಕಾಣ್ತದೆ. ಮತ್ತೆ ಎದ್ದು ಬಂದು ತಿಂದ್ರಾಯ್ತು ಅಂತ ತಿಳ್ಕೊಂಡು ಇನ್ನೇನು ಬಾಯಾಗಿ ಇಟ್ಕೋಬೇಕಂದು ಉಂಡೆ ಅಲ್ಲೇ ಬಿಟ್ಟು, ಬೇಸನ ಮುದ್ದೆ ಅಲ್ಲೇ ಬಿಟ್ಟು ಓಡಿ ಬಂದು ಮಾಮಾ ನಮ್ಮನ್ನ ಅನಾಥ ಮಾಡಿ ಹೋದ್ರಿ ಅಂತ ಅಳಕತ್ತಿದ್ರು. ಇಲ್ಲಿ ಇಬ್ರು ಅಳ್ಕೊಂತ ಕುಂತಿದ್ರಲ್ಲ, ಇವ್ರಿಗೆ ಡೌಟ್ ಬಂದಿತ್ತು. ಇವ್ರು ಒಳಗೆ ಹೋಗ್ಯಾರಂತಂದ್ರೆ ಇವ್ರು ತಮ್ಮ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೋಗ್ಯಾರ. ನಮಗಿಟ್ಟೇನಾರ ವ್ಯವಸ್ಥೆ ಮಾಡಿಟ್ಟ ಬಂದಿರ್ತಾರಂತ ಅವ್ರ ಆಲೋಚನೆ. ಅವ್ರು ಬಂದು ಕುಂದ್ರದೆ ತಡ ಇವ್ರು ಎದ್ದು ಒಳಗೆ ಹೋದ್ರು. ನೋಡ್ತಾರ ರೆಡಿಮೇಡ್ ಫುಡ್ಡ, ಹೊಟ್ಟೆ ಹಸ್ತದ ಏನ್ರಿ. ಹಿಂತಿಂತವು 4 ಉಂಡಿ ಅವ್ರು ಎಡ್ಡಾಡು ತಿಂದು ನಮಗೆ ಎಡ್ಡಾಡಿಗೆಟ್ಟು ಹೋಗ್ಯಾರ ಅಂತ ತಿಳ್ಕೊಂಡು ಅವು ಮಾಡಿದಕ್ಕೆ ಇಟ್ಟು ಬಿಡ್ಬೇಕಿಲ್ಲ, ಎಲ್ಲ ನುಂಗಿದ್ರು ಇವರು. ಮುದ್ದೆ ನುಂಗಿದ್ರು. ಗಟ್ಟಿಮುಟ್ಟಾದ್ರು ನೋಡ್ರಿ. ಇವಾಗ ತಾಕತ್ತು ಬಂತು, ಜೋರ್ದಾರ್ ಮಾಡಿ ಬಂದು ಅಳ್ಳಾಕ ಹತ್ತಿದ್ರು. ಹೆಂಗಿದ್ರು 4 ಇದ್ದು 2 ತಿಂದು 2 ನಮ್ಮ ಪಾಲಿಗೆ ಬಿಟ್ಟಿರ್ತಾವಂತ ಇವು ಎದ್ದು ಒಳಗೆ ಹೋದು ಬುಟ್ಟಿ ಬಕ್ಬರ್ಲೆ ಬಿದ್ದಿತ್ತು. ಇಂಥ ತ್ರಾಸಾಯಿತು. ಹೊಟ್ಟೆ ಹಸ್ತದ ಬೇರೆ, ಕೈ ಬಂತು, ಬಾಯಿಗೆ ಬರಲಿಲ್ಲ. ಭಾಳ ತಾಪಾಗಿ ಮಾಮನ ಹತ್ತಿರ ಬಂದು ನಿಂತು ಅಳಾಕತ್ತಿದ್ರಂತ. ಮಾಮಗೆ ಗದ್ದಾ ತುಟಿ ಹಿಡ್ದು ಅಳ್ತಿದ್ರಂತ. ಬಂಗಾರದಂಥ ಮುದ್ದಿ ನೀ ಯಾರ ಬಾಯಾಗ ಬಿದ್ದಿ? ಮಾಮ ಅನ್ನವ ಮುದ್ದಿ, ಅವ್ರ ಮುದ್ದಿ ಸುದ್ದಿ ಬೇರೆ ಐತಿ. ಎಷ್ಟು ಚಂದ ಅಳ್ತಾರ್ರಿ ಅಂತ ಮಂದಿ ಅನ್ಕೊಂತಾರ. ಯಾಕೆ ಇವ್ರು ಹಿಂಗೆ ಅಳ್ಳಾಕತ್ತಾರಂತ ಇವ್ರಿಗೆ ಗೊತ್ತಾಯಿತು. ಅಯ್ಯ ಪಾಪ ಅವಕ್ಕೆ ಅಡಿ ಇಟ್ಟು ಬರಲಿಲ್ಲ, ನಾವ ನುಂಗಿದೆವು. ಮಾಡ್ದವ್ರು ಅವರು, ನುಂಗಿದವ್ರು ನಾವು. ಅದಕ್ಕೆ ಇವ್ರು ಅಳ್ಳಾಕತ್ತಿದ್ರಂತ. ನಾವೇ ನುಂಗಿದೆವು ಯವ್ವ, ನೀರು ಕುಡ್ದೆವು ತಾಯಿ ಅಂತ ಇವ್ರು ಅಳ್ತಿದ್ರಂತ. ನಾವು ಬಂದ ಮೇಲೆ ಮಾಮ ಹೋದ ಅಂತ ಹೇಳಕತ್ತಾನಂತ ಇವು ಕೆಲವ್ರು ಮಾತಾಡ್ತಿದ್ವು ಅಂತ. ಅವಾಗ ಇವು ಮುದುಕಿಯರು ಏನು ಗೊತ್ತ್ರಿ ಪಾಪ, ನೋಡ್ಲಾಕೆ ಬಂದು ಮುದುಕಿಯರು ಇವ್ರು ಅಳ್ತಿದ್ದು ಅಂತ. ನೀವ್ಯಾಕೆ ನುಂಗ್ತೀರಿ ತಾಯಿ, ಶಿವ ನುಂಗ್ಯಾನ ಯವ್ವ ಅಂತ ಇವ್ರು ಅಳ್ತಿ. ಬಂದು ಒಳಗೆ ಹಿಂಗೈತೆ ನೋಡ್ರಿ. ಸ್ವಸ್ಥರ ಮಾಮ ಕಾಕ ಅತ್ತಿ ಸೊಸಿ ಇದು ಬಂದು ಬೆಳಗ. ಅದಕ್ಕೆ ಅವರಂದ್ರು ಇವ್ರ ಜೊತೆ ಸಂಬಂಧ ಬೆಳೆಸ್ಬೇಡಿ, ಇರಲಿ ವ್ಯಾವಹಾರಿಕವಾದಂಥ ಸಂಬಂಧ ಇರಲಿ, ಆದ್ರೆ ನಿನ್ನ ನಿಜವಾದ ಸಂಬಂಧ ಅಂದ್ರೆ ಯಾರ ಜೊತೆ ಇರಲಿ? ದೇವನೊಡನೆ ಸಂಬಂಧ ಇರಲಿ. ಯಾಕಂದ್ರೆ ಅಸ್ಮಿನ್ ಪರಮ ಪ್ರೇಮ ರೂಪ. ನಿನಗೆ ಭಾಳ ಹತ್ತಿರದವ ಅಂದ್ರೆ ಯಾರ್ರಿ? ದೇವರು. ಅದಕ್ಕೆ ದೇವನು ನಿನಗೆ ಭಾಳ ಹತ್ತಿರದವನು ಎಂಬುವುದನ್ನು ತೋರಿಸೋ ಸಲುವಾಗಿ ಏನು ಶಬ್ದ ಬಳಸಿದಾರಲ್ಲಿ? ಅಸ್ಮಿನ್. ನಾನು ಬರೀ ಹೇಳ್ತಾನೆ ಏನು ವ್ಯಾಖ್ಯಾನ ಮಾಡಿದೆ ನಾನು? ಅಸ್ಮಿನ್ ಯಾಕೆ ಪದ ಬಳಸಿದ್ರು? ಅಸ್ಮಿನ್ ಅಂದರೆ ಅದಕ್ಕೆ ಅರ್ಥ ಏನು ರೀ? ಸಮೀಪದವ.
ನಮಗೆ ಭಾಳ ಸಮೀಪದವ ಯಾರೀ? ಪರಮಾತ್ಮ. ಅಂಥ ಪರಮಾತ್ಮನಲ್ಲಿ ಪ್ರೇಮ ಭಕ್ತಿಯು ನೋಡ್ರಿ ಪ್ರೇಮ ರೂಪ. ಅದನ್ನು ಸ್ವಲ್ಪ ರೂಪ ಶಬ್ದ ಬಳಸಿದ್ದಾರೆ. ಭಕ್ತಿಯ ಆಕಾರ, ಭಕ್ತಿಯ ಇರುವಿಕೆ, ಭಕ್ತಿಯ ಸ್ವರೂಪ ಎಂಥದ್ದು? ಪ್ರೇಮ ರೂಪ. ನೋಡ್ರಿ, ಇದಕ್ಕೊಂದು ರೂಪ ಐತಿ, ನನಗೊಂದು ರೂಪ ಐತಿ, ಅವ್ರಿಗೊಂದು ರೂಪ ಐತಿ. ಭಕ್ತಿಗೆ ಎಂಥ ರೂಪ ರೀ? ಭಕ್ತಿಯು ಪರಮ ಪ್ರೇಮ ರೂಪ. ಅದು ಬರೀ ಪ್ರೇಮ ಅಲ್ಲ, ಏನಂದ್ರಿ? ಪರಮ ಪ್ರೇಮ. ಮತ್ತು ನೋಡ್ರಿ, ಪ್ರೇಮದಲ್ಲಿ ತರತಮ ಮಾಡಿದ್ರೆ ಮತ್ತೆ ಅದನ್ನು ವ್ಯಾಖ್ಯಾನ ಮಾಡ್ಬೇಕಂತಂದ್ರೆ ಮತ್ತೆ ಟೈಮ್ ಹಿಡ್ತದೆ. ಈಗ ಪ್ರೇಮ ಬೇರೆ, ಪರಮ ಪ್ರೇಮ ಬೇರೆ. ಬರೀ ಪ್ರೇಮ ಪ್ರಪಂಚದಲ್ಲಿರಲಿ, ಪರಮ ಪ್ರೇಮ ಪರಮಾತ್ಮನಲ್ಲಿರಲಿ. ಮತ್ತು ನಾನು ಅದನ್ನು ವ್ಯಾಖ್ಯಾನ ಮಾಡ್ಕೊತ ಕುಂದ್ರೆ ಟೈಮ್ ಆಗ್ತದೆ.